ಯಾರ್ಯಾರ ಹಣಿ ಬರಿ ಹ್ಯಾಂಗ್ಯಾಂಗ ಬರೀತಾನ ಅನ್ನೋದು ಒಂದೆರಡು ಮಾತು ಹೇಳ್ತೀನಿ. ಒಂದ್ ದಿವ್ಸ ಯಮ ಕುಂತಿದ್ದ ಒಂದು ಗಿಳಿ ಹಾರಿ ಬಂದು ಮಾರಿ ಮುಂದೆ ಕೂತು. ಒಂದ್ ದಿವ್ಸ ಯಮ ಕೂತಿದ್ದ ಗಿಳಿ ಹಾರಿ ಮಾರಿ ಮುಂದೆ ಬಂದು ಕೂತು. ಗಿಳಿ ನೋಡಿ ಯಮ ಕೊಕ್ ನಕ್ಕ. ಗಿಳಿ ನೋಡಿ ಯಮ ನಕ್ಕ. ಅವಾಗ ಗಿಳಿ ಏನ್ ತಿಳ್ಕೋತು, ನನ್ನ ಸಾವು ಸನೆ ಬತ್ತು. ಯಾವಾಗ ಯಮ ನಕ್ಕ ಅನ್ನಂದ್ರ ನಾ ಇದ್ರಾಗ ಉಳಿಯಂಗಿಲ್ಲ, ನಂದು ಸಾವು ಸನೆ ಬರ್ತತೆ. ಗಿಳಿ ಕಣ್ಣ ನೀರ್ ತೆಗೆದು ಅಳ್ಕೋತ ಕೂತು. ಗಿಳಿ ಕಣ್ಣ ನೀರ್ ತೆಗೆದು ಅಳ್ಕೋತ ಕೂತು. ಆ ಟೈಮದ ಒಳಗ ವಿಷ್ಣುನು ಆನ ಗರಳ ಬತ್ತು. ಯಾಕ ಏನ ಚಿಂತೆ ಮಾಡ್ತಿ, ಯಾಕ ಕಣ್ಣ ನೀರ್ ಹಾಕ್ತಿ ಅಂತ ಗಿಳಿ ಕೇಳ್ತದ ಗರಳ. ಇಲ್ಲ, ಯಾವಾಗ ನಾನು ನೋಡಿ ಯಮ ನಕ್ಕಾನಂದ್ರ ನನ್ನ ಆವಿಷ್ಯ ಮುಗೀತು, ನಾ ಉಳಿಯಂಗಿಲ್ಲ. ಅದೇನ್ ದೊಡ್ಡ ಆಗದ, ನನ್ನ ಬೂದಿ ಮೇಲೆ ಕುಂದ್ರ ನಾ ಹ್ಯಾಂಗ ಹೋಯ್ತಾ ನೋಡು, ನೀನ್ ತಗೊಂಡ್ ಹೋಗ್ಲಿ ಅಂತ ಹೇಳಿ ಗಿಳಿ ಹೇಳ್ತು. ಕುಂದ್ರ ನಾನು ಡುಬ್ಬದ ಮ್ಯಾಲ ಕುಂದ್ರಸೋತು, ತಗೊಂಡು ಹೋಯ್ತು. 7 ಸಮುದ್ರ ದಾಟಿ ಒಂದು ಸಣ್ಣ ಗುಡ್ಡ, 7 ಸಮುದ್ರ ದಾಟಿ ಒಂದು ಸಣ್ಣ ಗುಡ್ಡದ ಬಳಿ ಒಂದು ಆಲದ ಗಿಡದ ಹಾಟ್ಯಾಗ ಹೋಗಿ ಗಿಳಿಗೆ ಇಟ್ಟು ಹಳ್ಳಿ ಗರಡ ಬತ್ತು. 7 ಸಮುದ್ರ ದಾಟಿ ಒಂದು ಸಣ್ಣ ಗುಡ್ಡದಾಗ ಒಂದು ಗಿಡದ ಹಾಟ್ಯಾಗ ಗಿಳಿಗೆ ಬಿಟ್ಟು ಬಂದು ಗಿಡಗ ಯಮನ ಮಾರಿ ಮುಂದ್ ಕೂತು. ಯಮಗೆ ಏನ್ ಕೇಳ್ತದ, ನೀ ಯಾಕ ನಕ್ಕಿ, ನೀ ಏನು ತಿಳಿದು ನಕ್ಕಿ? ಅವಾಗ ಗಿಡಗ ಯಮ ಕೇಳ್ತಾನೆ. ಯಮ ಅಂದ, ನಾ ಅದು ತಿಳಿದು ನಕ್ಕಿಲ್ಲ, ನಾ ಬ್ಯಾರೆ ತಿಳಿದು ನಕ್ಕೀನಿ. ಬ್ಯಾರೆ ಏನು ತಿಳಿದು ನಕ್ಕಿನಿ ಅಂತ ಅವಾಗ ಗಿಡಗ ಕೇಳ್ದಾಗ ಯಮ ಹೇಳ್ತಾನ, ಇಲ್ಲ, ಇದು 7 ಸಮುದ್ರ ಹಚ್ಚಿ ಕಡಿ ಒಂದು ಗಿಡದ ಹಾಟಿ ಒಳಗ ಇದ್ರ ಮರಣ ಒಂದು ಶರ್ಪ್ ಕಾಯ್ಕೋತ್ ಕೂತದ. ಅದ್ರ ಭಯಾಗಿ ಇದ್ರ ಮರಣ ಅದ ಸದ್ಯ, ಇನ್ನ ಇದು ಇಲ್ಲಿ ಅದ, ಅಲ್ಲಿ ಹೋಗಿಲ್ಲ ಅಂತ ಹೇಳಿ ನಾ ತಿಳಿದು ನಕ್ಕೀನಿ. ಅವಾಗ ಗರಡತ್ತದ, ನಾನೇ ಒಯ್ದು 7 ಸಮುದ್ರ ಹಚ್ಚಿ ಕಡೆ ಬಿಟ್ಟು ಬಂದಲ್ಲ, ನಾನೇ ಒಯ್ದಲ್ಲಿ ಬಿಟ್ಟು ಬಂದಲ್ಲ ಹೇಳಿ. ಮನುಷ್ಯನ ಜೀವನನೂ ಇಷ್ಟೇ ಅದ. ಯಾವ ಟೈಮ್ದಾಗ ಬ್ರಹ್ಮ ಯಾ ನಮನಿ ಬರೆದಿರ್ತಾನ ಅನ್ನೋದು ಯಾರಿಗೂ ತಿಳಿದಿಲ್ಲ. ಇದೇ ಜೀವನ, ಇದಿಷ್ಟೇ ಅದೇ ಜೀವನ, ಮತ್ತೊಂದು ಇದ್ರಾಗ ಏನಿಲ್ಲತ್ತ ಹೇಳಿ ನಾನು 2 ಮಾತು ಮುಗಿಸ್ತೇನೆ.